ರಘು ದೊಡ್ಡೇರಿ ಅವರೇ, ಮತ್ತೆ ಯಾಕ್ರಿ CWC ಈ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ತೀರಿ? ಯಾರಿಗೆ ಹರ್ಟ್ ಆಗ್ತಾ ಇದೆ, ಯಾರಿಗೆ ಪ್ರಿಕ್ ಆಗ್ತಾ ಇದೆ? ನಿಮ್ ಪಕ್ಕ ಕೂತಿರುವ ಕಟ್ಟರ್ ಮುಸಲ್ಮಾನವಾದಿ ಮುಸ್ಲಿಂ ಮುಖಂಡ ರಜಾಕ್ ಅವರೇ ಹೇಳ್ತಿದ್ದಾರೆ, ವಿ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್, ವೈ ಇಸ್ ಕಾಂಗ್ರೆಸ್ ಹ್ಯಾವಿಂಗ್ ಪ್ರಾಬ್ಲಮ್ ಅಂತ. ಸ್ಮಿತಾ, just now you just now said you don't have problem. Why is Congress having problem? ನನ್ನ ಪ್ರಶ್ನೆ ಸರ್, ಅದು ನನ್ನ ಪ್ರಶ್ನೆ, ನಾನು ಕೇಳ್ತಿರೋದು. ನನಗೆ ಸುಳ್ಳು ಹೇಳ್ತಿರಲಿ ಸರ್, ಕ್ಲಿಯರ್ ಆಗಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋದು ರಜಾಕ್ ಅವರಿಗೆ ಮೀಟಿಂಗ್ ಅಲ್ಲಿ ಹೇಳಿದ್ಯಾ ಇದು ಮುಸಲ್ಮಾನರಿಗೆ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ. ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ. ನಾನು ಹೇಳಿದ್ದು ನನ್ನ ಪ್ರಶ್ನೆ ಅಬ್ಜೆಕ್ಟ್ ಮಾಡಿದ್ದಾರೆ. ಲೆಟ್ ಮಿ ಕ್ಲಾರಿಫೈ ಇಟ್. ನಾನು ಹೇಳಿದ್ದು ಮುಸ್ಲಿಂ ಮುಖಂಡರಾದ ರಜಾಕ್ ಅವ್ರಿಗೇನೆ ಗೀತೆಯನ್ನ ಬೇರೆ ಯಾರಾದ್ರೂ ಹಾಡೋದು, ಅದಕ್ಕೆ ರಜಾಕ್ ಅವ್ರು ನಿಂತು ಗೌರವ ತೋರಿಸೋದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳದ ಮೇಲೆ ಕಾಂಗ್ರೆಸ್ ಯಾರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ನಿರ್ಣಯ ಕೈಗೊಂಡಿದೆ. ಪ್ರಶ್ನೆ ಅದನ್ನೇ ನಾನು ಕೇಳಿದೆ. ನೋಡಿ ಸ್ಮಿತಾ, ಕಾಂಗ್ರೆಸ್ 1937 ಅಲ್ಲಿ ಒಂದು ರೆಸೊಲ್ಯೂಷನ್ ತೆಗೆದುಕೊಂಡಾಗ ಆಗ ಇದ್ದಂತವರು ಒಂದು ನಿಮಿಷವೇ ಕಾಂಗ್ರೆಸ್ ನೆಹರು ಹಿಂದೂಗಳು ಸುಳ್ಳು ಹೌದು, ಮೊಹಮ್ಮದ್ ಅಲಿ ಜವಾಹರ್ ಅವರು ಅಬ್ಜೆಕ್ಟ್ ಮಾಡಿದ್ದಕ್ಕೆ ಈ ತರ ನಿರ್ಧಾರ ತಗೊಂಡಿದ್ದು. ಮಹಾತ್ಮ ಗಾಂಧೀಜಿಯವರು ಹಿಂದೂಗಳು, ಅದೇ ಎಐಸಿಸಿ ಮೀಟಿಂಗ್, CWC ಮೀಟಿಂಗ್, ಹಿಂದೂಗಳು ಬರೀ ಸರಿಯಾಗಿ ಏನು ಓದ್ಕೊಂಡ್ ಬರಲ್ಲ, ಬರೀ ಬುರ್ಡೆ ಬಿಡ್ತಾರೆ. CWC ಮೀಟಿಂಗ್ ಅಲ್ಲ, ಅದು ಎಐಸಿಸಿ ಮೀಟಿಂಗ್. ಒಂದ್ ನಿಮಿಷ ಕಣಪ್ಪ, ವರ್ಕಿಂಗ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲಿ ಎಐಸಿಸಿ ಮೀಟಿಂಗ್ ಅಲ್ಲಿ ಮೊಹಮ್ಮದ್ ಅಲಿ ಜವಾಹರ್ ಅವರು ಅಪೋಸ್ ಮಾಡಿದ್ರೆ ಭಾರತ ದೇಶ ಒಂದು ರಘು ಅವರು 10 ಸೆಕೆಂಡ್ ಮುಗಿಸ್ಲಿ, ಭಾರತ ದೇಶಕ್ಕೆ ಒಂದು ಒಗ್ಗೂಡಿಸುವ ಒಂದು ಗೀತೆ ಬೇಕಿತ್ತು. ಅದನ್ನ ಕೆಲವು ಮಾಡಿಫೈ ಮಾಡಿ ಹಿಂದೂಗಳೇ ಮೆಜಾರಿಟಿ ಇದ್ದಂತ CWC ನಲ್ಲಿ ತೀರ್ಮಾನ ಮಾಡಿದ್ದು. ಈಗಲೂ ಕೂಡ ಮಾನ್ಯ ಏನೋ ಹರಿಪ್ರಸಾದ್ ಅವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಅವರೆಲ್ಲ ಹಿಂದೂಗಳನ್ನೇ. ಹಿಂದೂಗಳು ಯಾವುದೇ ಧರ್ಮದ ಆಧಾರದಲ್ಲಿ ಬಿಜೆಪಿ ಅಂದ್ರೆ ಇದು ದೇಶದ ಜನರ, ರಘುವರೇ ನೀವೇ ಹೇಳಿದ ಆಧಾರದ ಮೇಲೆ ಇದು ದೇಶದ ಜನರ ನಾಡಿ ಮಿಡಿತಕ್ಕೆ ತಕ್ಕಂತೆ ತೆಗೆದುಕೊಂಡ ನಿರ್ಣಯ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನೀವೇ ಹೇಳಿದ್ರೆ ಜನ ಕೇಳಿಸ್ಕೊಂಡಿದ್ದಾರೆ. ರಜಾಕ್ ಅವರು ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಏನಂದ್ರೆ ಇದು ಮುಸಲ್ಮಾನರದ್ದು ಎಲ್ಲಾರ್ದು ಅಂತ ಖಂಡಿತವಲ್ಲೂ ಇಲ್ಲ. ಯಾಕೆಂದ್ರೆ ವ್ಯಾಕ್ಸಿನ್ ತಗೋಬೇಕಾದ್ರೆ ಕೇವಲ ಪಾದರಾಯನಪುರ ಬಿಟ್ರೆ ಎಲ್ಲೂ ಗಲಾಟೆನೂ ಆಗಿಲ್ಲ, ಎಲ್ಲೂ ಸಮಸ್ಯೆ ಇರಲಿಲ್ಲ, ಎಲ್ಲರೂ ತಗೊಂಡ್ರು. ಆದ್ರೆ ರಜಾಕು ಜಮಾತ್ಸು ಪಾದರಾಯನಪುರ ಇಂಥ ಮೈಂಡ್ ಸೆಟ್ ಮಾತ್ರ. ಮುಸಲ್ಮಾನರು ಭಾರತ ಜೊತೆ ಬಿಜೆಪಿ ಜೊತೆ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ, ನರೇಂದ್ರ ಮೋದಿ ಜೊತೆ ಇದ್ದಾರೆ. ರಜಾಕ್ ಅಂತ ಅವರು ಮಾತ್ರನೇ, ಕೆಲವರು ಮಾತ್ರನೇ ಅವ್ರಿಗೆ ಮೈಂಡ್ ಸೆಟ್ ಬೇಕಾಗಿದೆ. ಕಾಂಗ್ರೆಸ್ ಅವ್ರು ಕೊಡ್ತಾರೆ, ಅದು ಕೊಡ್ತಾರೆ, ಅದು ಬಿಟ್ಟರೆ ಇದು ಬೇಕಾಗಿರೋ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈಗ ಸೋನಿಯಾ ಗಾಂಧಿಯಿಂದ ನೀವೇನ್ ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವ್ರೇನ್ ನಮ್ಮ ರಾಷ್ಟ್ರದವರ? ಅವ್ರೇನೋ ಹಿಂದೆ ಮದುವೆ ಆದ್ರೂ ಬಂದ್ರು, ಆದ್ರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನ್ ನಡೆದವೆ, ಅದಕ್ಕೆ ನಾವು ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು